ಎಲ್ಲರಿಗೂ ನಮಸ್ಕಾರ. ಇದು ಎಚ್ ಎಂ ಭಾಯರೆಡ್ಡಿ ಯೂಟ್ಯೂಬ್ ಚಾನಲ್. ಇದು ಎಚ್ ಎಂ ಭಾಯರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಾನು ತೆಗೆದುಕೊಂಡಂತ ಟಾಪಿಕ್ ನೌನ್, ಗ್ರಾಮರ್ದಲ್ಲಿ ನೌನ್ ಟಾಪಿಕ್. ಆಲ್ರೆಡಿ ಸಾಕಷ್ಟು ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡಿದ್ದೇನೆ. ಈಗ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಸ್ಟಾರ್ಟ್ ಮಾಡಿದ್ದೇನೆ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ 8 ಪಾರ್ಟ್ಸ್ ಇದೆ. ಆ 8 ಪಾರ್ಟ್ ನಲ್ಲಿ ನಂಬರ್ 1 ನೌನ್. ನಿಮಗೆ ಬೇಕಾಗಿದ್ರೆ ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡ್ ವಾಟ್ ಆರ್ ದೋಸ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನು ಕೂಡ ನೋಡಿಕೊಂಡು ಈ ವಿಡಿಯೋಕ್ಕೆ ಬರ್ಬೋದು. ಅಲ್ಲಿ ನಾನು ಹಿಂದೆ ಹೇಳಿದಂತೆ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ 8 ಪಾರ್ಟ್ಸ್ಗಳಿವೆ ಅಂತ ಹೇಳಿದೆ. ಆ 8 ಪಾರ್ಟ್ಸ್ಗಳಲ್ಲಿ ಮೊದಲನೇದ್ದು ನೌನ್. ಈಗ ನೌನ್ ಅಂದ್ರೆ ಏನು, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಎಸ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ವಾಟ್ ಈಸ್ ನೌನ್ ಅಂಡ್ ಎಕ್ಸಾಂಪಲ್ಸ್. ಎಸ್, ಓಕೆ. ನೌನ್ ಇಲ್ಲಿ ಏನಿದೆ ಅಂತಂದ್ರೆ ನೌನ್ ಅನ್ನುವಂಥದ್ದು. ನೌನ್ ಅಂದ್ರೆ ಏನು? ನೌನ್ ಅಂದ್ರೆ ಫಸ್ಟ್ ಕನ್ನಡದಲ್ಲಿ ನೌನ್ ಅಂದ್ರೆ ನಾಮಪದ. ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ನಾಮಪದ ಅಂತ ಅಂತಾರೆ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ನೌನ್? ಎ ನೌನ್ ಈಸ್ ದ ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್, ಅನಿಮಲ್ ಅಂಡ್ ಕ್ವಾಲಿಟಿ. ಇಷ್ಟು ವಸ್ತುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ನೌನ್ ಅಂತ ಕರಿತೀವಿ. ನೌನ್ ಅಂದ್ರೆ ಒಂದೇ ರೂಪದಲ್ಲಿ ಬರಲ್ಲ, ಅದು ಹಲವಾರು ರೂಪ ತೆಗೆದುಕೊಳ್ಳುತ್ತೆ. ಮೊದಲನೇದಾಗಿ ಅಂದ್ರೆ ಪರ್ಸನ್ ಆಗಿ ಬರುತ್ತೆ, ಪ್ಲೇಸ್ ಆಗಿ ಬರುತ್ತೆ, ಥಿಂಗ್ ಆಗಿ ಬರುತ್ತೆ, ಅನಿಮಲ್ದಲ್ಲಿ ಬರ್ಡ್ ಕೂಡ ಬರುತ್ತೆ, ಮತ್ತು ಕ್ವಾಲಿಟಿ. ಇವೆಲ್ಲ ಇದ್ರೆ ಅದಕ್ಕೆ ನಾವೇನ್ ಕರಿತೀವಿ? ವಿ ಹ್ಯಾವ್ ಟು ಕಾಲ್ಡ್ ಇಟ್ ಈಸ್ ಎ ನೌನ್ ಅಂತ ಕರಿತೀವಿ. ಅದು ಏನಾಗಿ ಬರ್ಬೋದು? ಪರ್ಸನ್ ಆಗಿ ಬರ್ಬೋದು, ಪ್ಲೇಸ್ ಆಗಿ ಬರ್ಬೋದು, ಥಿಂಗ್ ಆಗಿ ಬರ್ಬೋದು, ಅನಿಮಲ್ ಆಗಿ ಬರ್ಬೋದು, ಕ್ವಾಲಿಟಿ ಆಗಿ ಬರ್ಬೋದು. ಈಗ ನಾವು ಒಂದೊಂದ್ರ ಬಗ್ಗೆ ನೋಡೋಣ. ಪರ್ಸನ್ ಅಂದ್ರೆ ಹೇಗಿರ್ತಾ ನೋಡ್ರಿ. ಪರ್ಸನ್, ಯು ಟೇಕ್ ದ ಫಸ್ಟ್ ಒನ್. ಪರ್ಸನ್ ಅಂದ್ರೆ ಯಾರು? ವ್ಯಕ್ತಿಗಳಿಗೆ ನಾವು ಪರ್ಸನ್ ಅಂತ ಕರಿತೀವಿ. ವೆದರ್ ಇಟ್ ಮೇ ಬಿ ಮೇಲ್ ಆರ್ ಫಿಮೇಲ್. ಮೇಲ್ ಇರಬಹುದು, ಫಿಮೇಲ್ ಇರಬಹುದು. ಬೋತ್ ವಿ ಹ್ಯಾವ್ ಟು ಕಾಲ್ಡ್ ಎ ಪರ್ಸನ್. ಇಸ್ ಇಟ್? ನಾವು ರವಿ, ಸೀತಾ, ರಾಜು, ದೀಪ, ಶಿವ ಎಕ್ಸೆಟ್ರಾ. ಇಷ್ಟೇ ಹೆಸರಲ್ಲ, ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಹೆಸರನ್ನ ಈ ಪರ್ಸನ್ದಲ್ಲಿ ನಾವು ಬರೀಬಹುದು. ನಮ್ಗೆ ಅಷ್ಟು ಬೇಕಾಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ಇಲ್ಲೊಂದು 4 ಹೆಸರು ತಗೊಂಡಿದ್ದೇನೆ. ರವಿ, ಸೀತಾ, ರಾಜು, ದೀಪ, ಶಿವ ಎಕ್ಸೆಟ್ರಾ. ಇನ್ನು ಮುಂತಾದ ಎಕ್ಸೆಟ್ರಾ ಮೀನ್ಸ್ ಇನ್ನು ಮುಂತಾದವುಗಳು ಇವೆ ಅಂತ ಅರ್ಥ. ಇಸ್ ಇಟ್? ಎರಡನೇದು ಪ್ಲೇಸ್ ಅಂದ್ರೆ ಏನು? ಸ್ಥಳ ಅಂದ್ರೆ ಏನು? ಇಲ್ಲಿ ನೀವು ವಿಡಿಯೋ ನೋಡುವಂತವ್ರಿಗೆ ಪ್ರತಿಯೊಬ್ಬರಿಗೂ ನಿಮ್ ಊರು ಇರ್ತದ, ನಿಮ್ಗೊಂದು ತಾಲೂಕು ಇರ್ತದ, ನಿಮ್ಗೊಂದು ಡಿಸ್ಟಿಕ್ ಇರ್ತದ, ನಿಮ್ಗೊಂದು ರಾಜ್ಯ ಇರ್ತದ, ನಿಮ್ಗೊಂದು ದೇಶ ಇರ್ತದ. ನಿಮ್ಮ ದೇಶದ ಆದ ನಂತರ ಹಲವಾರು ದೇಶಗಳು ನಿಮ್ಮ ದೇಶಕ್ಕೆ ಹತ್ತಿಕೊಂಡಿರ್ತಾವ. ಅವೆಲ್ಲವುಗಳಿಗೆ ನಾವು ಏನ್ ಕರಿತೀವಿ ಅಂತಂದ್ರೆ ಪ್ಲೇಸ್ ಅಂತ ಕರಿತೀವಿ. ಇಲ್ಲಿ ನಾನು ತಗೊಂಡಂತ ಕೆಲವು ಹೆಸರುಗಳು ಶಹಾಪುರ್, ಬೆಂಗಳೂರು, ಬೀದರ್, ಹುಬ್ಬಳ್ಳಿ ಎಕ್ಸೆಟ್ರಾ. ಇಷ್ಟೇ ಹೆಸರಲ್ಲ, ಬೇಕಾದ್ದು ನೀವು ಯಾವುದೇ ಪ್ಲೇಸ್ ಒಂದು, ಅದು ಚಿಕ್ಕ ಗ್ರಾಮ ಆಗಿರ್ಬೋದು, ದೊಡ್ಡ ದೆಹಲಿ ಆಗಿರ್ಬೋದು, ಯಾವ ಹೆಸರು ಬೇಕಾಗಿದ್ರು ನೀವು ಇಲ್ಲಿ ಪ್ಲೇಸ್ ನಲ್ಲಿ ಹಾಕ್ಬೋದು. ನೆಕ್ಸ್ಟ್ ಥಿಂಗ್ ಅಂದ್ರೆ ಏನು? ವಸ್ತುಗಳಾಗಲಿ ಪೆನ್, ಪೆನ್ಸಿಲ್, ಟೇಬಲ್, ಚೇರ್, ಬುಕ್ ಅಥವಾ ಬಾಕ್ಸ್. ನಾನು ಇಲ್ಲಿ ತಗೊಂಡದ್ದು ಬಾಕ್ಸ್ ಅಂತ ತಗೊಂಡಿದ್ದೇನೆ. ಇಲ್ಲಿ ಪೆನ್, ಪೆನ್ಸಿಲ್, ಟೇಬಲ್, ಚೇರ್, ಬಾಕ್ಸ್ ಎಕ್ಸೆಟ್ರಾ. ಇಷ್ಟೇ ಅಲ್ಲ, ಇನ್ನು ಬೇಕಾದ ತಗೋಬಹುದು. ನಿಮ್ಮ ಮನೆಯಲ್ಲಿ ಆಗಿದ್ರೆ ಟಿವಿ ಬರುತ್ತೆ, ಫ್ರಿಡ್ಜ್ ಬರುತ್ತೆ, ಫ್ಯಾನ್ ಬರ್ತವೆ. ಆಮೇಲೆ ರೋಡ್ ನಲ್ಲಿ ತಿರುಗಾಡಿದ್ರೆ ಎಲ್ಲ ವೆಹಿಕಲ್ಸ್ ಏನ್ ಬರ್ತಾವಲ್ಲ, ಅವೆಲ್ಲ ವೆಹಿಕಲ್ಸ್ ಎಲ್ಲ ಏನ್ ಮಾಡಬಹುದು? ಈ ಇದರಲ್ಲಿ ಥಿಂಗ್ದಲ್ಲಿ ನಾವು ಹಾಕ್ಬಹುದು. ನೆಕ್ಸ್ಟ್ ಬರುವಂತದ್ದು ಎನಿಮಲ್ ಅಂದ್ರೆ ಏನು? ಪ್ರಾಣಿ ಅಂದ್ರೆ ಏನು? ಅದು ಎಲ್ಲಾದ್ರೂ ಇರ್ಬೋದು. ಪ್ರಾಣಿ ಅಂದ್ರೆ ಅದು ಊರಿನಲ್ಲಿ ಇರ್ಬೋದು ಅಥವಾ ಕಾಡಿನಲ್ಲಿ ಇರ್ಬೋದು. ಯಾವುದೇ ಇದ್ರೂ ಕೂಡ ಅದನ್ನ ನಾವು ಎನಿಮಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೌ, ಟೈಗರ್, ಲೈನ್, ಕ್ಯಾಟ್, ಹಾರ್ಸ್ ಎಕ್ಸೆಟ್ರಾ. ಇಷ್ಟೇ ಪ್ರಾಣಿಗಳನ್ನು ಇಲ್ಲ, ನೀವು ಎಷ್ಟು ಪ್ರಾಣಿಗಳು ನೋಡಿರ್ತೀರಿ ಎಲ್ಲ ಪ್ರಾಣಿಗಳು ಈ ಎನಿಮಲ್ದಲ್ಲೇ ಬರ್ತಾವೆ. ಅದೇ ರೀತಿಯಾಗಿ ಬರ್ಡ್ಸ್ ಕೂಡ ಬರ್ತಾವೆ. ಬರ್ಡ್ಸ್ ಹೆಂಗಂದ್ರೆ ಯಾವ ತಗೋಬಹುದು? ಬರ್ಡ್ಸ್ ನಲ್ಲಿ ತಗೊಳಕ್ ಹೋದ್ರೆ ಪ್ಯಾರೆಟ್ ತಗೋಬಹುದು, ಕ್ರೋ ತಗೋಬಹುದು, ಈಗಲ್ ತಗೋಬಹುದು. ಈ ರೀತಿಯಾಗಿ ಬೇರೆ 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 ಪಕ್ಷಿಗಳ ಹೆಸರು ಕೂಡ ನೀವು ಬರ್ಡ್ ನಲ್ಲಿ ಹಾಕಿಸಿ ಬರೀಬಹುದು. ಎನಿಮಲ್ ಗ್ರೂಪ್ ಇದಾಗಿದ್ರೆ ಬರ್ಡ್ ಗ್ರೂಪ್ ಅದಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಕ್ವಾಲಿಟಿ. ಈ ಕ್ವಾಲಿಟಿ ಅಂದ್ರೆ ಏನು?
ಕ್ವಾಲಿಟಿ ಅಂದ್ರೆ ಏನು? ಫಸ್ಟ್ ಅಂತಂದ್ರೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ವಿಶೇಷ ಗುಣಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಕ್ವಾಲಿಟಿ ಅಂತ ಕರಿತೀವಿ. ವಿ ಕಾಲ್ಡ್ ಎ ಪರ್ಸನ್ ಆರ್ ಥಿಂಗ್, ಎ ಸ್ಪೆಷಲ್ ಥಿಂಗ್ ಇಸ್ ದೇರ್, ದಟ್ ಸ್ಪೆಷಲ್ ಥಿಂಗ್ ಇಸ್ ಕಾಲ್ಡ್ ದಿ ಕ್ವಾಲಿಟಿ ಅಂತ ನಾವು ಕರಿತೀವಿ. ಅದಕ್ಕೆ ಕ್ವಾಲಿಟಿಯಲ್ಲಿ ನೋಡ್ರಿ ವಿಸ್ಡಮ್, ಕೈಂಡ್ನೆಸ್, ಕ್ರೂಯಲ್, ಬ್ರೇವ್ ಎಕ್ಸೆಟ್ರಾ. ಇಲ್ಲಿ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರ್ತಾವ. ಇದು ಏನು? ವಿಸ್ಡಮ್. ವಿಸ್ಡಮ್ ಅಂದ್ರೆ ಏನು? ಜಾಣ, ಬುದ್ಧಿವಂತ ಅಂತ ಕರಿತೀವಿ. ಕೈಂಡ್ನೆಸ್ ಅಂದ್ರೆ ಏನು? ದಯಾಳು. ಕ್ರೂಯಲ್ ಅಂತಂದ್ರೆ ಏನು? ಕ್ರೂರ. ಬ್ರೇವ್ ಅಂದ್ರೆ ಏನು? ಶೂರ. ಸರ್ ಇದು ಎಲ್ಲಿರ್ತದ್ರಿ ವಿಸ್ಡಮ್? ಕೈಂಡ್ನೆಸ್ ಎಲ್ಲಿರ್ತವ? ಈ ಕೈಂಡ್ನೆಸ್ ಅಂತ ತಗೊಳ್ರಿ. ಎಲ್ಲಿ ಅಂತಂದ್ರೆ ಈ ಕೈಂಡ್ ಅಂತೂ ಯೂಸ್ ಮಾಡಿಕೊಡ್ರಿ. ಇದನ್ನ ಒಬ್ಬ ವ್ಯಕ್ತಿಯಲ್ಲಿ ಇರ್ತವ. ಮಹಾತ್ಮ ಗಾಂಧೀಜಿ ವಾಸ್ ಎ ವೆರಿ ಕೈಂಡ್ ಪರ್ಸನ್. ಮಹಾತ್ಮ ಗಾಂಧೀಜಿ ಅವರು ಹೇಗಿದ್ರು? ಕೈಂಡ್ ಪರ್ಸನ್ ಆಗಿದ್ರು. ಮಹಾತ್ಮ ಗಾಂಧೀಜಿ ಅವರ ಹತ್ರ ಕೈಂಡ್ ಎಷ್ಟಿದೆ ತೋರಿಸ್ಕೊಡ್ಲಿಕ್ಕೆ ಇದು ಆಗಲ್ಲ. ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ? ಅವ್ರಿಗೆ ಬರೆದಂತ ಪುಸ್ತಕಗಳನ್ನು ಓದ್ಬೇಕಾಗತ್ತೆ, ಅಥವಾ ಇನ್ನೊಬ್ಬರಿಂದ ಯಾರು ತಿಳ್ಕೊಂಡಿರ್ತಾರೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಅವರಿಂದ ಕೇಳಿ ನಾವು ತಿಳ್ಕೊಬೇಕಾಗತ್ತೆ. ಅಲ್ಲಿ ನಾವು ಅವ್ರದ ಕ್ವಾಲಿಟಿ ಸಿಗುತ್ತೆ. ಅಲ್ಲಿ ನಮಗೆ ಕೈಂಡ್ನೆಸ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಕ್ರೂಯಲ್ ಅಂದ್ರೆ ಕ್ರೂರ. ಒಬ್ಬ ವ್ಯಕ್ತಿ ಬಹಳ ಕ್ರೂರ ಇರ್ತಾನೆ. ಎಷ್ಟು ಕ್ರೂರ ಅಂತ ಹೇಳಕ್ಕಾಗಲ್ಲ. ಅದು ಆ ವ್ಯಕ್ತಿಯನ್ನು ನೋಡಿದಾಗ, ಅವನ ಸಮೀಪದಲ್ಲಿ ಇದ್ದಂತ ವ್ಯಕ್ತಿಯನ್ನು ನಾವು ವಿಚಾರಿಸ್ಕೊಂಡಾಗ ಅವಾಗ ನಮಗೆ ಗೊತ್ತಾಗುತ್ತೆ. ಬ್ರೇವ್, ಶೂರ ಇದ್ದಾರೆ. ಎಷ್ಟು ಬ್ರೇವ್ ಇದ್ದಾರೆ ಅಂತಂದ್ರೆ ಆ ವ್ಯಕ್ತಿಯನ್ನ ನಾವು ಓದಿಕೊಂಡಾಗ, ಆ ವ್ಯಕ್ತಿ ಬರೆದಂತ ಪುಸ್ತಕಗಳನ್ನು ಓದಿಕೊಂಡಾಗ ಅಥವಾ ಇನ್ನಿತರ ಮೂಲಗಳಿಂದ ನಮ್ಗೆ ಅದು ನ್ಯೂಸ್ ಗೊತ್ತಾಗುತ್ತೆ. ಎಸ್, ಈಗ ಎಕ್ಸೆಟ್ರಾ. ಈ ರೀತಿಯಾಗಿ ನೌನ್ ಅನ್ನುವುದು ನಮ್ಗೆ ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಅಮಾಂಗ್ 8 parts, the first one is called the noun. Noun ದಲ್ಲಿ ಏನಂತ ಅದರಲ್ಲಿ ಬರುತ್ತೆ? ಪರ್ಸನ್ ಆಗಿ ಬರ್ತದೆ. ಪ್ಲೇಸ್, ಥಿಂಗ್, ಅನಿಮಲ್, ಕ್ವಾಲಿಟಿ. ಅವೆಲ್ಲಕ್ಕೆ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಇವೆಲ್ಲ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಇನ್ನಷ್ಟು ನೀವು ಸೇರಿಸ್ಕೋಬಹುದು. ಇದಕ್ಕೆ ಇನ್ನು ಬೇಕಾದಷ್ಟಿದೆ ಅಂತ ನಮ್ಗೆ ಮುಖ್ಯವಾಗಿ ಇದಂದ್ರೆ ಏನು ಅಂತ ಗೊತ್ತಾದ್ರೆ ಸಾಕು. ನಮ್ಗೆ ಇಷ್ಟು ಗೊತ್ತಾದ್ರೆ ಸಾಕು ಅಂತ ಇಲ್ಲಿಗೆ ನಾ ಈ ವಿಡಿಯೋನ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.